ಅಮೇರಿಕ ಅರ್ಥಾತ್ ಡೊನಾಲ್ಡ್ ಟ್ರಂಪು ಶತಾಯಗತಾಯ ಒಂದು ಕದನ ವಿರಾಮ ಆಗಿಬಿಡಲಿ, ಯುದ್ಧ ನಿಂತರೆ ಸಾಕು ಅನ್ನೋ ಪರಿಸ್ಥಿತಿಯಲ್ಲಿದ್ದರೆ ಯುದ್ಧ ನಿಲ್ಲಿಸುವ ಮನಸ್ಥಿತಿಯಲ್ಲಿ ಇಸ್ರೇಲ್ ಇಲ್ಲ, ನೆತನ್ಯಾಹು ಇಲ್ಲ. ಇಸ್ರೇಲ್ಗೆ ಕನಿಷ್ಠ ಇನ್ನೊಂದು 10 ವರ್ಷ ನಮಗೆ ಸಮಸ್ಯೆ ಆಗಬಾರ್ದು ಅಂತ ಅವ್ರ ಮೂಡಲ್ಲಿದೆ. ಇನ್ನೊಂದು 10 ವರ್ಷ ಇರಾನು ನ್ಯೂಕ್ಲಿಯರ್ ಬಾಂಬು ಅನ್ನಬಾರ್ದು, ಯುರೇನಿಯಂ ಎನ್ರಿಚ್ಮೆಂಟು ಅನ್ನಬಾರ್ದು. ಅಲ್ಲಿ ತನಕ ನೆಮ್ಮದಿಯಾಗಿ ಜೀವನ ಮಾಡ್ಬೋದು ಅಂತ ಇಸ್ರೇಲಿನ ಲೆಕ್ಕಾಚಾರ. ಎಲ್ಲಿಗೆ ಹೋಗಿ ನಿಲ್ಲತ್ತೋ ಗೊತ್ತಿಲ್ಲ. ಈ ಮಧ್ಯದಲ್ಲಿ ಕತಾರ್ನ ಇಟ್ಕೊಂಡು ಸಂಧಾನ ಮಾಡ್ತಾರೆ ಅಂತ ಇತ್ತು, ಮಧ್ಯಸ್ಥಿಕೆ ಕತಾರ್ದು ಅಂತ. ಕತಾರ್ ನಮಗೆ ಸಂಬಂಧನೇ ಇಲ್ಲ, ಇದು ಆದಷ್ಟು ಬೇಗ ಬಗೆಹರಿಸ್ಕೊಳ್ಳಿ, ಹೆಂಗಾರು ಬಗೆಹರಿಸ್ಕೊಳ್ಳಿ, ನಮ್ಮನ್ನು ಮಧ್ಯೆ ಎಳಿಬೇಡಿ ಅಂತ. ಇದರಲ್ಲಿ ಮಧ್ಯಸ್ಥಿಕೆ ವಹಿಸಿದವರಿಗೂ ಸ್ಟೇಕ್ ಇದೆ. ಫೆಬ್ರವರಿ 28ಕ್ಕೆ ಏನು ಯುದ್ಧ ಶುರುವಾಯ್ತಲ್ಲ, ಒಮನ್ನಲ್ಲಿ ಮಾತುಕತೆ ನಡೀತಾ ಇತ್ತು, ಮಸ್ಕತ್ನಲ್ಲಿ ಮಾತುಕತೆ ನಡೀತಾ ಇತ್ತು. ಮಾತುಕತೆಯ ಮಧ್ಯದಲ್ಲೇ ದಾಳಿ, ಮಾತುಕತೆಯ ಮಧ್ಯದಲ್ಲೇ ಅಯಾತುಲ್ಲಾ ಖಮೇನಿಯನ್ನು ಹೊಡೆದು ಮುಗಿಸಿದ್ದಿವರು. ನಾಳೆ ಕತಾರ್ ಜೊತೆ ಮಾತುಕತೆ ನಡೀತಾ ಇದ್ದಾಗ ಇನ್ನೇನಾದ್ರು ಮಾಡಿದ್ರೆ, ಈಗ ಮಾತುಕತೆಗಳ ಆರಂಭ ಅಂದರೆ ಯುದ್ಧಕ್ಕೆ ಪೂರ್ಣ ವಿರಾಮ ಅಂದರೆ ಕದನ ವಿರಾಮ, ಓಕೆ, ಅಲ್ಪ ವಿರಾಮ ಅಂತ ಅನ್ಕೊಳ್ಳಿ. ಎರಡೂ ಕಡೆಯಿಂದ ದಾಳಿ ಪ್ರತಿದಾಳಿಗಳ ನಿಂತಾಗ ಅದನ್ನು ಮಾತುಕತೆಗಳಿಗೆ ಸರಿಯಾದ ಸಮಯ ಅನ್ಬೋದಪ್ಪ. ಅಲ್ಲಿ ಯುದ್ಧದ ಪಾಡಿಗೆ ಯುದ್ಧ ನಡೀತಿದೆ, ಇಲ್ಲಿ ಮಾತುಕತೆ ಪಾಡಿಗೆ ಮಾತುಕತೆ ನಡೀತಿದೆ ಅನ್ನೋ ಹಂಗಾದರೆ ಯುದ್ಧ ನಿಲ್ಲಿಸಿದ್ದೀವಿ ಅಂತ ಅಮೇರಿಕ ಹೇಳಿ ಕತಾರ್ನ ಮಧ್ಯಸ್ಥಿಕೆಯಲ್ಲಿ ಮಾತುಕತೆ ನಡೀತಾ ಇರುವಾಗ ಏಕಾಏಕಿ ಎಲ್ಲರೂ ಹೋಗಿ ಒಂದು ದೊಡ್ಡ ಬಾಂಬ್ ಹಾಕಿ ಬಂದುಬಿಟ್ರೆ. ಕತಾರ್ ಸ್ಪಷ್ಟವಾಗಿ ಹೇಳ್ತಾ ಇದೆ, ಕತಾರ್ನ ವಿದೇಶಾಂಗ ಸಚಿವ ಮಜೀದ್ ಅಲ್ ಅನ್ಸಾರಿ ಹೇಳ್ತಾ ಇದ್ದಾರೆ, ನಾವು ಇದರಲ್ಲಿ ಭಾಗಿಯಾಗುವುದಿಲ್ಲ, ಮಾತುಕತೆಯಲ್ಲಿ ಭಾಗಿಯಾಗೋದಿಲ್ಲ ಅಂತ. ಈ ಮಧ್ಯೆ ಇರಾನನ್ನು ಮಾತುಕತೆಯ ಟೇಬಲ್ಗಾರು ತರಬೇಕಲ್ಲ, ನೆಗೋಸಿಯೇಷನ್ ಟೇಬಲ್ಗಾರು ತರಬೇಕು. ಅಮೇರಿಕದ ಒತ್ತಡ ತಂತ್ರ, ಅಮೇರಿಕಾದಿಂದ ಮಧ್ಯಪ್ರಾಚ್ಯದಲ್ಲಿರುವ ಅವರ ಸೇನಾ ನೆಲೆಗಳಿಗೆ ಸೈನಿಕರನ್ನು ಕಳಿಸ್ತಾರಂತೆ. ಈ ಚರ್ಚೆಗಳು ಹೆಚ್ಚು ಕಡಿಮೆ 10 ದಿವಸದಿಂದ ನಡೀತಾ ಇದೆ. 10 ದಿವಸದಿಂದ ನಡೀತಾ ಇದೆ. ಅಮೇರಿಕದಿಂದ ಆಲ್ರೆಡಿ ಒಂದು ಮಿಲಿಟ್ರಿ ನೌಕೆ, ಯುದ್ಧ ನೌಕೆ 5,000 ಸೈನಿಕರನ್ನು ತಗೊಂಡು ಹೊರಟು ಬಿಟ್ಟಿದೆ ಅಂತಲೂ ಸುದ್ದಿ ಬಂತು. ಅದೇ ಹೊರಟಿತ್ತೋ ಇಲ್ಲವೋ, ಬಂದಂತೂ ತಲುಪಿಲ್ಲ, ಅದು ಅಲ್ಲಿ ತನಕ ಬಂದಿಲ್ಲ. ಈಗ ಫ್ಲೈ ಮಾಡ್ತಾರಂತೆ, ಅಂದರೆ ವಿಮಾನದ ಮೂಲಕ 10,000 ಸೈನಿಕರನ್ನು ಇರಾನಿನ ಸುತ್ತಲೂ ಇರುವ ಸೈನಿಕ ನೆಲೆಗಳಿಗೆ, ಅಮೇರಿಕದ ಸೈನಿಕ ನೆಲೆಗಳಿಗೆ ತಂದಿಳಿಸೋದು. ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿದೆ, ಕತಾರ್ನಲ್ಲಿದೆ, ಇರಾಕ್ನಲ್ಲಿದೆ, ಎಲ್ಲ ಕಡೆ ಇದಾವೆ, ಸುತ್ತ ಕಡೆಯವರು ಅಲ್ಲೆಲ್ಲ ತಂದಿಡೋದು. ಎನಿ ಮೂಮೆಂಟ್ ನಾವು ಲ್ಯಾಂಡ್ ಇನ್ವೇಷನ್ ಶುರು ಮಾಡ್ತೀವಿ ಅಂತ, ಬೂಟ್ಸ್ ಆನ್ ದ ಗ್ರೌಂಡ್ ಮಾಡಿಬಿಡ್ತೀವಿ ಅಂತ. ಬೂಟ್ಸ್ ಆನ್ ದ ಗ್ರೌಂಡ್ ಅಂದ್ರೇನು? ಅಮೇರಿಕದ ಮಿಲಿಟ್ರಿ ಲಿಟ್ರಲಿ ಇರಾನ್ ಒಳಗೆ ನುಗ್ಗದು. ಇರಾನ್ ಅದಕ್ಕೆ ಕಾಯ್ತಾ ಇದೆ, ಬರಲಿ ಒಳಗೆ ಅಂತ. ಜಾಣತನ ಇದ್ದರೆ ಡೊನಾಲ್ಡ್ ಟ್ರಂಪ್, ಇನ್ನೂ ಸ್ವಲ್ಪ ರಫಾಗಿ ಹೇಳಬೇಕಾದ್ರೆ ತಲೆಯಲ್ಲಿ ಬುದ್ಧಿ ಇದ್ದರೆ ಡೊನಾಲ್ಡ್ ಟ್ರಂಪ್ ಆ ಕೆಲಸ ಮಾಡೋಕ್ಕೆ ಹೋಗೋದಿಲ್ಲ. ಬೂಟ್ಸ್ ಆನ್ ದ ಗ್ರೌಂಡ್ ಮಾಡಿದ್ರೆ ನೋಡಿ, ಅಂತಿಮ ಯುದ್ಧ ಯಾರು ಗೆಲ್ತಾರೋ ಯಾರು ಸೋಲ್ತಾರೋ, ಎರಡೂ ಕಡೆ ದೊಡ್ಡ ಸಂಖ್ಯೆಯ ಸೈನಿಕರ ಸಾವುಗಳಾಗ್ತವೆ. ಇರಾನ್ ಅದಕ್ಕೆ ತಲೆ ಕೆಡಿಸ್ಕೊಳ್ಳೋ ಸ್ಥಿತಿಲಿಲ್ಲ. ಇರಾನೇನು, ಬಹಳ ದೇಶಗಳ ಮನಸ್ಥಿತಿ ಹಾಗೆ ಇದೆ. ನಮ್ಮವರು ಸತ್ರ ಸಾಯ್ಲಿ, ಅವ್ರನ್ನ ಎಷ್ಟು ಜನರನ್ನ ಕೊಂದ್ವಿ ನಾವು, ಅಷ್ಟೇ ಮ್ಯಾಟ್ರ್ ಆಗೋದು. ಇರಾನಿನಿಂದ ಹೋಗುವ ಒಂದೊಂದು ಬಾಡಿ ಬ್ಯಾಗ್, ಒಂದೊಂದು ಕಾಫಿನ್ ಬಾಕ್ಸ್ ಡೊನಾಲ್ಡ್ ಟ್ರಂಪ್ಗೆ ಭಾರಿ ಆಗುತ್ತೆ. ಪೊಲಿಟಿಕಲಿ ತುಂಬ ದೊಡ್ಡ ಬೆಲೆ ತರಬೇಕಾಗತ್ತೆ ಅಮೇರಿಕದಲ್ಲಿ. ಒಂದು ಒತ್ತಡ ತಂತ್ರ, ನಾವು ಮಿಲಿಟ್ರಿ ತಂದು ಬಿಟ್ಟಿದ್ದೀವಿ ನೋಡಿ, ಮಾತುಕತೆಗೆ ಬರ್ತಿರೋ ಹೆಂಗೋ, ಬರದೇ ಹೋದರೆ ಒಳಗೆ ಮಿಲಿಟ್ರಿ ನುಗ್ಗಿಸ್ತೀವಿ ಅನ್ನುವ ಒತ್ತಡ ತಂತ್ರದ ಭಾಗವಾಗಿ ಮೊಹಮ್ಮದ್ ಬಗರ್ ಘಾಲಿಬಾಫ್ ಹೇಳ್ತಾ ಇದ್ದಾರೆ, ಇರಾನಿನ ಸ್ಪೀಕರ್. ಅವ್ರು ಹೇಳ್ತಾ ಇದ್ದಾರೆ, ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ ಎಲ್ಲವನ್ನು ಅಂತ. ಮೊಹಮ್ಮದ್ ಬಗರ್ ಘಾಲಿಬಾಫ್ ಇರಾನಿನ ಪರವಾಗಿ ಮಾತುಕತೆಗೆ ಬರಬಹುದಾದ ಸರಿಯಾದ ವ್ಯಕ್ತಿ. ಹಿ ಈಸ್ ಮಾಡ್ರೇಟ್ ಲೀಡರ್, ಕಟ್ಟರ್ ಇಸ್ಲಾಮಿಕ್ ಲೀಡರ್ ಅಲ್ಲ. ಕಟ್ಟರ್ ಇಸ್ಲಾಮಿಕ್ ಲೀಡರ್ಗಳು ಯಾರೂ ಮಾತುಕತೆಗೆ ಬಂದು ಕೂತ್ಕೊಳ್ಳೋದು ಇಲ್ಲ. ಅವರು ಹೇಳೋದು ಅಮೇರಿಕದ ವಿರುದ್ಧ, ಇಸ್ರೇಲಿನ ವಿರುದ್ಧ ಯುದ್ಧ ಈಗಿಂದಲ್ಲ, 1400 ವರ್ಷಗಳ ಹಿಂದಿಂದು ಅಂತಾರೆ ಅವರು. ಮಾಡ್ರೇಟ್ ಲೀಡರ್ಗಳು ಬರ್ತಾರೆ, ಅವರ ಪೈಕಿ ಒಬ್ಬರು
ಅಬ್ಸರ್ವ್ ಮಾಡ್ತಾ ಇದ್ದೀವಿ ಅಮೇರಿಕದ ನಡೆಗಳನ್ನು ಅಂದರು. ಈ ಪ್ರದೇಶದಲ್ಲಿ ಎಲ್ಲ ಅಮೇರಿಕದ ಸೇನಾ ಚಲನವಲನಗಳನ್ನು ಗಮನಿಸ್ತಾ ಇದ್ದೀವಿ. ವಿಶೇಷವಾಗಿ ಅಮೇರಿಕದ ಸೇನೆಯ ನಿಯೋಜನೆಗಳನ್ನು ಸೂಕ್ಷ್ಮವಾಗಿ ನೋಡ್ತಾ ಇದ್ದೀವಿ. ಅಮೇರಿಕ ನಾಯಕರು ನೆತನ್ಯಾಹು ಅವರ ಭ್ರಮೆಗಳಿಗೆ ಬಲಿಯಾಗ್ತಾರೆ. ನಮ್ಮ ಭೂಮಿಯನ್ನು ರಕ್ಷಿಸುವ ನಮ್ಮ ಸಂಕಲ್ಪವನ್ನು ಪರೀಕ್ಷಿಸಬೇಡಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಸೈಯದ್ ಅಬ್ಬಾಸ್ ಅರಾಗ್ಜಿ, ಇರಾನಿನ ವಿದೇಶಾಂಗ ಸಚಿವರು, ಈ ಅಷ್ಟೂ ಬೆಳವಣಿಗೆಗಳ ಬಗ್ಗೆ ಅಂತಾರಾಷ್ಟ್ರೀಯ ಸಮುದಾಯದ ಮೌನವನ್ನು ಟೀಕಿಸಿದರು. ಯುನೈಟೆಡ್ ನೇಷನ್ಸ್ ಏನು ಮಾಡ್ತಾ ಇದ್ದಾವೆ, ಉಳಿದ ದೇಶಗಳು ಏನು ಮಾಡ್ತಾ ಇದ್ದಾವೆ? ಅಂತಾರಾಷ್ಟ್ರೀಯ ಸಮುದಾಯ ಮೌನ ವಹಿಸಿದೆ. ಜಗತ್ತಿನಲ್ಲಿರುವ ಅಂತಾರಾಷ್ಟ್ರೀಯ ಕಾನೂನು ಈಗಾಗಲೇ ಸತ್ತೋಗಿದೆ ಅಂದರು ಅವರು, ಇರಾನಿನ ವಿದೇಶಾಂಗ ಸಚಿವರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.